ಸಾರಿ, ಮಾಸ್ಕ್ ಹಾಕೋದು ಒಂದು ಟ್ಯಾಲೆಂಟ್. ಫೇಸ್ ತೋರಿಸಿದ ಇಷ್ಟು ಜನ ಮೆಚ್ತೀನಲ್ಲ ಅದು ಟ್ಯಾಲೆಂಟ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಟಾಕ್ ವಿತ್ ಯು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆನ್ಲೈನ್ ಗುರುಜಿ ಅಜ್ಜಿ ನನ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಒಂದೇ ಸಮನೆ ಬಾಯಲ್ಲಿ ಬೇದಿ ತಿಕ್ತಲ್ ವಾಂತಿ ಆಗ್ತಿದೆ. ಇದಕ್ಕೆ ನೀವೇ ಏನಾದ್ರು ಪರಿಹಾರ ಕೊಡ್ಬೇಕು. ನಾ ಇಷ್ಟಪಡೋರಿಗೆ ಒಂದೇ ಒಂದ್ ಡೈಲಾಗು ಅಲ್ಲ ಕಣೋ ಕೊಂಗ, ಡೈಲಾಗ್ ಆಯ್ತು ಹೇಳು. ನೀರಲ್ಲಿರುತ್ತೆ ಮೀನು. ಆಮೇಲೆ ನೀರಲ್ಲಿರುತ್ತೆ ಮೀನು. ಲೇ ಸಡೆ ಮುಂದೆ ಕೇಳ. ಸದಾ ಕಾಲ ಜನಗಳ ಮನ್ಸಲ್ಲಿ ಇರ್ತೀನಿ ನಾನು. ಏನ್ ಸಂಗಬುಲ್ಲ ನೀನು, ಕರೆಕ್ಟ್ ಆಗಿ ಹೇಳ. ಅದೇನದು ನಾನು ಏಯ್ ಸೀರೆ ಹೊಡ್ಕೊಂಡು ಚಪ್ಪಳೆ ತೊಟ್ಟೋಗು ಬುಲ್ಲ. ಪಾಪ ಅನ್ಸುತ್ತೆ ರೀ, ಅಮೆಝಾನ್ ಫಾರೆಸ್ಟ್ ಹೋಗಿ ಚಿಂಪಾಂಜಿ ಕೈಯಲ್ಲಿ ಡೆಂಗುಸ್ಕೊ ಬಂದವನೆ, ಅವಾಗಿಂದ ಹಿಂಗ ಆಗ್ಬಿಟ್ಟ. ಕನ್ನಡಿಗರಿಗೆ ನಮಸ್ಕಾರ. ನೀನ್ ತಿಕ್ಕೊಂದ್ ದೊಡ್ಡ ನಮಸ್ಕಾರ ಕಣಪ್ಪ. ಚಿಂಪಾಂಜಿ ಮಂಜ ನಮಸ್ಕಾರ. ನಾನು ಇವಾಗ ಯಾವ ಗೆಟಪ್ಪಲ್ಲಿದ್ದೀನಿ ಅಂತ ಕಮೆಂಟ್ ಮಾಡಿ. ಇವತ್ತು ನೀನು ನಿನ್ನ ನಿಜವಾದ ಗೆಟಪ್ ಅಲ್ಲಿ ಇದೆಯಾ, ಅದ್ರಲ್ಲಂತೂ ನಿನ್ನ ಸಾಮಾನ ಕಿತ್ತು ಬೆನ್ನಿಗೆ ಹಾಕೋರಲ್ಲ, ಅದು ಎಕ್ಸ್ಟ್ರಾ ಆರ್ಡಿನರಿ ನೋಡಿ ಲುಕ್ಕು. ಅಣ್ಣ ಇವನೆಲ್ಲಾದ್ರೂ ಸಿಕ್ಕುದ್ರೆ ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ. ಈ ಜೀವನ ಅನ್ನೋದು ನೂರಾರು ಬಣ್ಣಗಳಿಂದ ಕೂಡಿ ಎಷ್ಟು ವಿಶಾಲ ಅನ್ಸುತ್ತೆ, ಅಷ್ಟು ಸಂಕುಚಿತವಾಗ್ಬಿಡುತ್ತೆ. ಒಮ್ಮೆ ತಂಪಾಗಿ ಉದ್ದವಾಗಿ ಕಾಣಿಸೋ ಮೆತ್ತನೆ ಹಾಸಿಗೆ ಕ್ಷಣಗಳಲ್ಲೇ ಸುರುಳಾಗಿ ಗತಕಾಲಕ್ಕೂ ಕೂತ್ಬಿಡುತ್ತೆ. ಮಾಸ್ಟರ್ ಕೋತುಮತಿ ಕಾಂತರಾಜ್ ಅವ್ರ, ನಿಮ್ದು ದೇವ್ರು ಕೊಟ್ಟಿರೋ ಟ್ಯಾಲೆಂಟ್ ಕೊಂಡ್ರಿ, ದಯವಿಟ್ಟು ಮತ್ತೆ ವಾಪಸ್ ದೇವ್ರಿಗೆ ಕೊಟ್ಬಿಡಿಪ್ಪ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಚಳಿ ಜ್ವರ ಬಂದು ಗಡಗಡ ಅಂತ ನಡಕ್ತಾ ಇದ್ರು, ಒಂದು ಟ್ಯಾಬ್ಲೆಟ್ ಹಾಕೊಂಡು ಮಲ್ಕೊಳದ್ಬಿಟ್ಟು ಆ ಗ್ಯಾಪ್ ಒಂದು ಮಿಮಿಕ್ರಿ ಮಾಡ್ಬೇಕು ಅಂತ ಕೋತ್ಮತಿ ಮಾಡ್ಕೊಂಡ್ ಬಂದಿದ್ದೀರಾ ನೋಡಿ. ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಕಣ್ರಿ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅದ್ರ ದಯವಿಟ್ಟು ಮಿಮಿಕ್ರಿ ಮಾಡ್ತೀನಿ ಅಂತ ಬಂದು ಮೋಟಿವೇಶನ್ ಮಾಡಿ ಜನಕ್ಕೆ ಯಾಕ್ರಿ ಕಿರಿಕಿರಿ ಮಾಡ್ತೀರಾ? ದಯವಿಟ್ಟು ಮಾಡ್ಬೇಡಿಪ್ಪ. ಇನ್ ಮುಂದೆ ಮಾಡಲ್ಲ ಅಂತ ಅಂದ್ಕೊಂಡಿದೀನಿ, ಮಾಡ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಆದಷ್ಟು ಬೇಗ ಸೇರ್ಲಿ ಅಂತ ಕೇಳ್ಕೊತಾ ಸೈನಿಂಗ್ ಆಫ್ ಸಾಂಗ್ಲಿಯಾನೋ. ಗುರು, ಈ ಬಿಗ್ ಬಾಸ್ ಅವ್ರು ಇನ್ನೊಂದು ಪ್ರೋಮೋ ಬಿಟ್ಟವ್ರೆ. ಈ ಪ್ರೋಮೋದಲ್ಲಿ ಏನೈತೆ ಅಂತ ನೋಡ್ಕೊಂಬರೋಣ ಬನ್ನಿ. ಬೆಂಕಿನಾದ್ರೂ ಹೊಕ್ಕು ಹೊರ ಬರಬಹುದೇ? ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ ಗಟ್ಟಿಯಾದ ಮನಸ್ಸು ಬೇಕು. ನೀವೇನಕ್ಕೆ ಬಂದಿದ್ದೀರಾ ಅಂತ ಗೊತ್ತಿಲ್ವಲ್ಲ. ನಿಮ್ ಬಿಗ್ ಬಾಸ್ ಟೀಮ್ ಅವರೇ ಮೇಡಮ್ ಒಬ್ಬೊಬ್ಬರನ್ನೇ ಸೆಲೆಕ್ಟ್ ಮಾಡಿ ಕರ್ಕೊಂಡಿರೋದ್ರಲ್ಲಿ ಅದೇನ್ ಸಾಮಾನ್ಯದವರ ಬಂದಿರೋರು ಒಬ್ರೊಬ್ರು ಒಂದೊಂದು ಮುತ್ತು ಕಡೆ. ನಾಟ್ ಎಟ್ ಓನ್ಲಿ ನೀವಲ್ಲಿ ಇರೋಕೆ ಲಾಯಕ್ಕೆ ಇಲ್ಲ. ಇದ್ಯಾವ್ ಗುರು ಇವನು ರಿವರ್ಸ್, ಅಣ್ಣ ಎಲ್ಲಾನು ರಿಜೆಕ್ಟ್ ಮಾಡ್ತಾ ಇದ್ರು, ಇದ್ಯಾರೋ ಅಕ್ಕನೇ ಅಣ್ಣನ್ ರಿಜೆಕ್ಟ್ ಮಾಡ್ಬಿಟ್ರು. ನೀವಲ್ಲಿ ಇರೋಕೆ ಲಾಯಕ್ಕೆ ಇಲ್ಲ. ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಬಿಗ್ ಬಾಸ್. ಯಾಕ ಅಡ್ಬಿದ್ದೆ ನಿನ್ನೇನ ದೇವ್ರ ಅನ್ಕೊಂಡ್ಬಿಟ್ಟಿದ್ಯಾ ನೋಡ್ದಾಗೆಲ್ಲ ಅಡ್ಬೀಳಕ್ಕೆ.
ಟಿಕೆಟ್ ಕೊಟ್ಟು ಪಿಕ್ಚರ್ ನೋಡ್ತೇನೆ. ಸೆಲೆಬ್ರಿಟಿಗಳು ಸ್ವಂತ ಫಿಲ್ಮ್ ಅನ್ನೇ ಟಿಕೆಟ್ ತಗೊಳ್ಳುದಿಲ್ಲ. ಯಾವ ಸೆಲೆಬ್ರಿಟಿ ಅವ್ರ ಹೆಸರು ತಗೊಳ್ಳಿ. ಅಣ್ಣನ್ ಕಾಂಟ್ರವರ್ಸಿಗೆ ತಳ್ಬಿಟ್ಟು ರುಬ್ಬೋಣ ಅಂತ ಪ್ಲಾನ್. ನೀವು ಫಿಸಿಕಲ್ ನನ್ಕಿಂತ ಬಿಟ್ಟಿದ್ದೀರಾ. ಐ ರೆಸ್ಪೆಕ್ಟ್ ಗರ್ಲ್ಸ್. ಪ್ಲಾನ್ ಚಾಲೆಂಜ್ ಮಾಡೋಣ. ಸೋತ್ರೆ ಮನೆಗೆ ಹೋಗ್ತೀರಾ. ಕೈ ಎಲ್ಲ ಅಲ್ಲಾಡ್ತಾ ಇದೆ ಈಗ್ಲೇ. ಮೇಡಮ್ ಊಟ ಮಾಡ್ಲಿಲ್ಲ ಆಗುದಿಲ್ಲ. ಇದೇ ಚಾಲೆಂಜ್ ಚಂದನ್ ಶೆಟ್ಟಿ ಅವ್ರ ಕೈ ಕೊಡಿ, ಅವರು ಮಾಡಲ್ಲ. ಒಬ್ರೊಬ್ರು ಒಂದೊಂದ್ ತರ ಟ್ಯಾಲೆಂಟ್ ಇರುತ್ತೆ. ಇವಾಗ ಸಂಗೀತ ಅವ್ರಿಗೆ ಹೋಗ್ಬಿಟ್ಟು ಚಂದನ್ ಶೆಟ್ಟಿ ತರ ರ್ಯಾಪ್ ಆಡಿ ಅಂದ್ರೆ ಆಡ್ತಾರ? ಆಡಲ್ಲ. ಹೌದು. ಪಕ್ಕಾ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಮೇಡಮ್. ನಿಮಗೆ ಕ್ರಿಂಜ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ನೀವು ಅದೇ ಕ್ರಿಂಜ್ ಇಂದ TRP ತಗಂತ ಇದೀರಾ. TRPಗೋಸ್ಕರ ಕರ್ನಾಟಕದ ಮುತ್ತುಗಳನ್ನೆಲ್ಲ ನೀವೇ ಆರ್ಸಿ ಕರ್ಕೊಂಡ್ ಬಂದಿದ್ದೀರಾ. ನಿಮಗೆ ಹೆಂಗಂದ್ರೆ ಅವ್ರನ್ನ ಒಳಗ್ ಕಳ್ಸಕ್ ಹೋಯ್ತಿಲ್ಲ, ಈ ಕಡೆ ಬಿಡಕ್ ಹೋಯ್ತಾ ಇಲ್ಲ. ಅದಕ್ಕೆ ಇಲ್ಲಿ ಮಾತ್ರ ಕರ್ಕೊಂಡ್ ಬಂದ್ ರೂಪ್ ಕಳಿಸ್ತಾ ಇದೀರಾ. ನಿಮ್ ಮಗಳು ನೋಡಿದಾರ ರೀಲ್ಸ್ ನ? ನೋಡ್ತಾಳೆ ಸರ್. ಅವಳು ಅದೇ ತರ ಮಾಡಿದ್ರೆ ಎಡಿಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಅವ್ರ ಮಗಳು ಅವ್ರ ಇಷ್ಟ. ನಿಮ್ಗೆ ಯಾಕೆ ಬೇಕದು? ಇಂತ ಒಂದು ಬಿಹೇವಿಯರ್ಸ್ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಉರುಳು ಮಾಡ್ತಾ ಇದ್ದ ಅಲ್ಲಿ. ಇಷ್ಟ ಪಡಲ್ಲ. ಥ್ಯಾಂಕ್ ಯು ಮೇಡಮ್. ಇಲ್ಲಾಂದ್ರೆ ಈ ಅಮ್ಮ ಬರೀ ಹ್ಯಾಪಿ ಬರ್ತಾರೆ ಅಂದಿ ತಲೆ ತಿನ್ಬಿಡೋರು. ಹೌದು, ಅಂದಾಗೆ ಇವ್ರ ಗ್ಯಾಂಗ್ ಮೆಂಬರ್ ಕಿಪಿ ಕರ್ಸಿಲ್ವಾ ನೀವು? ನಿನಗೆ ಮಾಡಕ್ಕೆ ಕೆಲ್ಸ ಇಲ್ವಾ? ಮತ್ತೆ ಇನ್ನೊಬ್ಬವನಲ್ಲ, ಅವ್ನು ಯಾರು ಅವ್ನು ವೆಲ್ಡಿಂಗ್ ಗ್ಲಾಸ್ ಹಾಕೊಂಡು ತಪ್ಪು ಲಾಲಿಪಾಪ ಅಂತಾರಲ್ಲ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ನಾವು ಸ್ಕೂಲಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೆ ಕತ್ತೆ ಕಾಯಕ್ ಹೋಗೋ ಅನ್ನೋರು. ಆದ್ರೆ ಇಲ್ಲಿ 100ಕ್ಕೆ ಬರೀ 8 ಮಾರ್ಕ್ಸ್. ಮನುಷ್ಯನ್ ಕಾಯಕ್ ಹೋಗು ನೀನು, ಅದಕ್ಕೆ ಲಾಯ್ಕು. ಮಳೆ ಬರ್ಲಿಲ್ಲ ಅಂದ್ರೆ ಕಪ್ಪೆ ಮದುವೆ ಮಾಡ್ತಾ ಇದ್ವಿ. ಆದ್ರೆ ಇಲ್ಲಿ ನೋಡಿ, ಕಪ್ಪೆ ನಮ್ಮನ್ನೇ ಮದುವೆ ಮಾಡ್ತವೆ. ಮನುಷ್ಯರ ಮದ್ವೆ ಮಾಡಿದ್ರೆ ಮಳೆ ಬರ್ತಾ? ಇದು ನಮ್ಮ ಹಿರಿಯರ ಸಂಪ್ರದಾಯ. ಸಾಯಂಕಾಲ ಆದ್ರೆ ಸೊಳ್ಳೆ ಬತ್ತಿ ಹಚ್ತಾ ಇದ್ವಿ, ಸೊಳ್ಳೆ ಬತ್ತವೆ ಅಂತ. ರಕ್ತ ಹೀರೋ ಮನುಷ್ಯರು ಬರ್ತಾರೆ. ಅವ್ರು ಬಂದು ನಮಗ್ ಕಚ್ಚಿದ್ರೆ ಡೆಂಗ್ಯೂ ಮಲೇರಿಯಾ ರೋಗ ಬರುತ್ತೆ. ತಿಥಿ ಊಟ ತಿನ್ನಕ್ಕೆ ಕಾಗೆ ಹುಡುಕ್ತಾ ಇದ್ವಿ, ಆದ್ರೆ ಕಾಗೆ ನಮ್ಮನ್ನೇ ಹುಡುಕ್ತವೆ. ಒಂದು ಮನುಷ್ಯನು ಕಾಣಿಸ್ತಿಲ್ಲ. ಬೇರೆ ದಿನ ಈ ರಸ್ತೆ ತುಂಬಾ ಮನುಷ್ಯರು ಇರ್ತಿದ್ರು. ಅಬ್ಬಾ ಅಂತೂ ಮನುಷ್ಯ ಸಿಕ್ಕಿದ. ಏ ಮನುಷ್ಯ ಬಾ ಬಾ. ಇದೆಲ್ಲ ಓಕೆ ನಂಗೆ, ಆದ್ರೆ ಇದೇ ಸೈಕ್ ಆಗಿದ್ದು. ఏంట్రా ఇది నీ జేబులో మనిషి ఉన్నాడు? ಏನೋ ಇದು ನಿನ್ ಜೇಬಲ್ಲಿ ಸಿಗರೇಟ್ ಐತೆ ಅಂತ ಬಯಲ್ವಾ? ಹಂಗೆ ಏಂಟ್ರೋ ಇದು ನಿನ್ ಜೇಬಲ್ಲಿ ಮನುಷ್ಯನಾಡು ಅಂತೆ. అమ్మా ప్లీజ్ అమ్మా, ఫ్రెండ్స్ అందరూ కలిసి ఒక్కసారి ట్రై చేయమంటే తీసుకున్నాను. సిగ్గులేదురా నీకు? ఈ చిన్న వయసులోనే మనుషుల్ని తాగడం అలవాటు చేసుకుంటున్నావా? ಲೇ, ನಿನ್ನೆ ಯಾಕೆ ಆಫೀಸಿಗೆ ಬಂದಿಲ್ಲ ನೀನು? ಸ್ವಲ್ಪ ಪರ್ಸನಲ್ ಕೆಲಸದ ಮೇಲೆ ಹೋಗಿದ್ದೆ ಮಾಮ್, ಅದು ನೆಟ್ಟಗಾಗಿಲ್ಲ. ಏನ್ ಹೇಳು? ನಿನ್ನೆ ಬರ್ಬೇಕಾಗಿತ್ತು ನೀನು. ನಮ್ ರೋಹಿತ್ ಮತ್ತೆ TL ಹೆಂಗ್ ಕಿತ್ತಾಡಿದ್ರು ಗೊತ್ತಾ? ಏನೋ ನಮ್ ರೋಹಿತ್ ಮತ್ತೆ TL ಕಿತ್ತಾಡಿದ್ರ? ಓ ಕರೆಕ್ಟ್ ಟೈಮ್ ಫೈಲ್ ಸಬ್ಮಿಟ್ ಮಾಡೋದ ಅಂತ TL. ನಾನ್ ಮಾಡೋದೇ ಇಂಥ ಟೈಮ್ಗೆ ಏನ್ ಇವಾಗ ಅಂತ ರೋಹಿತ್. ಲಾಸ್ಟ್ ಅಲ್ಲಿ ಇವ್ರಿಬ್ರು ಬಿಡ್ಸಕ್ ಮ್ಯಾನೇಜರ್ ಬಂದ್ರೆ ಮ್ಯಾನೇಜರ್ಗೂ ಹೊಡಿತವ್ರು ಇವ್ರಿಬ್ರು. ಅದೇ ಗ್ಯಾಪ್ ಅಲ್ಲಿ ಸಿಕ್ಕಿದೆ ಚಾನ್ಸ್ ಅಂತ ಮ್ಯಾನೇಜರ್ ನಾನೊಂದ್ ಹೇಳ್ಬಿಟ್ಟೆ ಫೈಡ್ ಅಂತ. ಇಂತ ಚಾನ್ಸ್ ನ ಮಿಸ್ ಮಾಡ್ಕೊಂಬಿಟ್ನಲ್ಲ ಮ್ಯಾಮ್ ನಾನು. ಅಷ್ಟೇ ಅಲ್ಲ, ಅವಳು ಲಾವಣ್ಯ ಅಂತ ಅವಳಲ್ಲ ನಮ್ ಟೀಮ್ ಅಲ್ಲಿ, ಅವಳದು ನಿನ್ನೆ ಬರ್ತಡೇ ಇತ್ತು. ನಮ್ ಜೊಲ್ಲಾ ಮ್ಯಾನೇಜರ್ ಅವಳಿಗೆ ಅಂತ ಚಾಕ್ಲೇಟ್ ಫಸ್ಟ್ ಡಬಲ್ ಸ್ಟೋರಿ ಕೇಕ್ ತರ್ಸ್ದ. ಡಬಲ್ ಸ್ಟೋರಿ ಕೇಕ್. ಆಮೇಲೆ ಲಾವಣ್ಯ ಬರೀ ನಮ್ ಟೀಮ್ ಅವ್ರಿಗಂತಾನೆ ಮಟನ್ ಬಿರಿಯಾನಿ, ಚಿಕನ್ ಲಾಲಿಪಾಪ್, ವೆಜ್ ಅವ್ರಿಗಂತ ಗೋಬಿ, ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲಾ ತರ್ಸದ್ಲು. ಮಧ್ಯಾಹ್ನದ ಪಾರ್ಟಿ ಅವಳ ಕಡೆಯಿಂದ. ಅಷ್ಟೇ ಅಲ್ಲ, ಯಾವಾಗ್ಲೂ 8 ಗಂಟೆವರೆಗೂ ಹಾಕೊಂಡು ರುಬ್ತಾ ಇದ್ನ ನಮ್ ಮ್ಯಾನೇಜರ್. ಅವ್ನು ನಿನ್ನೆ ಯಾವ ಮೂಡದ ಇದ್ನೋ ಗೊತ್ತಿಲ್ಲ, ನಮ್ನ 6 ಗಂಟೆಗೆ ಲೆಟ್ ಆಫ್ ಮಾಡ್ಬಿಟ್ಟ. ಅದ್ ಸರಿ, ನೀ ಎಂತಕ್ ಬಂದಿರಲಿಲ್ಲ? ಹೌದು, ನಮ್ ಹುಡುಗಿ ಫೋನ್ ಹಾಕ್ಬಿಟ್ಟು ಮನೇಲಿ ಯಾರು ಇಲ್ಲ ಬಾ ಅಂದಿಲ್ಲ ಮಾಮ್, ಅದಕ್ಕೆ ಹೋಗಿದ್ದೆ. ಓ ನೋಡಪ್ಪ, ನಾವ್ ಇಲ್ಲಿ ಎಂಜಾಯ್ ಮಾಡ್ರಿ, ನೀನ್ ಅಲ್ಲಿ ಎಂಜಾಯ್ ಮಾಡಿದ್ಯಾ? ಏನ್ ಸಾಮಾನು ಇಲ್ಲ ಮಾಮ್, ನನ್ಗಿಂತ ನೀನ್ ಆಫೀಸಲ್ಲಿ ಜಾಸ್ತಿ ಎಂಜಾಯ್ ಮಾಡಿದ್ಯಾ. ಯಾಕೆ ಹೆಂಗೆ ಹೋದ್ರು ಬರೀ 4-5 ನಿಮಿಷಕ್ಕೆ ಗೇಮ್ ಓವರ್ ಆಗ್ಬಿಡೋದು ಮಾಮ್. ಏನ್ ಮಾಡೋದು?